ಆತ್ಮೀಯ ವಿದ್ಯಾರ್ಥಿಗಳೇ, KCET ಮತ್ತು NEET ಸಲುವಾಗಿ ಆ ಮೋಷನ್ ಇನ್ ಎ ಪ್ಲೇನ್ನಲ್ಲಿ ಈಗಾಗಲೇ 2 ಪಾರ್ಟ್ಗಳನ್ನು ನೋಡಿದಿರಿ. ಅಲ್ಲಿ ವೆಕ್ಟರ್ಗೆ ಸಂಬಂಧಪಟ್ಟಂಥ ಕೆಲವು ಸಿನಾಪ್ಸಿಸ್ ಮತ್ತು ಅದರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ನೋಡಿದ್ವಿ. ಓಕೆ, ಇವತ್ತು ಪಾರ್ಟ್ 3ಯಲ್ಲಿ ನಾವು ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ ಮತ್ತು ಅದರ ಮೇಲೆ ಬಂದಿರುವಂಥ ಪ್ರಾಬ್ಲಮ್ಸ್ಗಳನ್ನು ಹೇಗೆ ಸಾಲ್ವ್ ಮಾಡೋದು ಅದನ್ನು ನೋಡೋಣ. ಈಗ ನೋಡಿ, ಪ್ರೊಜೆಕ್ಟೈಲ್ ಮೋಷನ್ನಲ್ಲಿ ನಾವು ಯಾವುದೇ ಒಂದು ಆಬ್ಜೆಕ್ಟನ್ನು ಪ್ರೊಜೆಕ್ಟ್ ಮಾಡಿದರೆ, ಅಂದರೆ ವಿತ್ ಸಮ್ ಆ್ಯಂಗಲ್ ಟು ದ ಹೊರಿಜಾಂಟಲ್, ಸ್ಟ್ರೇಟ್ ಅಲ್ಲ, ವಿತ್ ಸರ್ಟನ್ ಆ್ಯಂಗಲ್. ಸೊ ಅವಾಗ ಏನಾಗುತ್ತೆ ಕೇಳಿದರೆ, ಈ ರೀತಿ ಒಂದು ಪಾತನ್ನು ಅದು ಟ್ರೇಸ್ ಮಾಡುತ್ತೆ. ಆಯಿತಾ? ಸೊ ಇಲ್ಲಿ ಇದು ಮೋಷನ್ ಇನ್ ಎ ಪ್ಲೇನ್ ಆಗಿರೋದ್ರಿಂದ ಡಿಸ್ಪ್ಲೇಸ್ಮೆಂಟನ್ನು ಎಕ್ಸ್ ಆಕ್ಸಿಸಲ್ಲಿ ಮತ್ತು ವೈ ಆಕ್ಸಿಸಲ್ಲಿ ಎರಡು ಕಡೆ ನಾವು ನೋಡ್ತೀವಿ. ಹಾಗಾಗಿ ನಾವು ಈ ವೆಲಾಸಿಟಿ ಇದೆಯಲ್ಲ, ಇನಿಷಿಯಲ್ ವೆಲಾಸಿಟಿ, ನಾವು ಇದನ್ನು ರಿಸಾಲ್ವ್ ಮಾಡಿದರೆ, ಅಂದರೆ ಕಂಪೋನೆಂಟ್ಗಳನ್ನು ಮಾಡಿಕೊಂಡ್ರೆ, ಒಂದು ಎಕ್ಸ್ ಆಕ್ಸಿಸಲ್ಲಿ ಕಂಪೋನೆಂಟು V0x ಆಗುತ್ತೆ, ವೈ ಆಕ್ಸಿಸಲ್ಲಿ ಕಂಪೋನೆಂಟು V0y ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಕೇಳಿದರೆ ನೋಡಿ, ಸ್ಟಾರ್ಟಿಂಗಲ್ಲಿ ವರ್ಟಿಕಲ್ ಕಂಪೋನೆಂಟು ದೊಡ್ಡದಿದೆ, ಅಂದರೆ ವರ್ಟಿಕಲ್ ವೆಲಾಸಿಟಿ ಜಾಸ್ತಿ ಇರುತ್ತೆ. ಮುಂದಕ್ಕೆ ಹೋಗ್ತಾ ಇದು ಕಡಿಮೆ ಆಗ್ತಾ ಬರುತ್ತೆ. ಸೊ ರೀಸನ್ ಈಸ್ ವೆರಿ ಸಿಂಪಲ್. ನೋಡಿ, Ax ಇಸ್ ಈಕ್ವಲ್ ಟು 0. ಹಾರಿಜಾಂಟಲ್ ಮೋಷನ್ಗೆ ಯಾವುದೇ ಎಕ್ಸಲರೇಷನ್ ಆ್ಯಕ್ಟ್ ಆಗೋದಿಲ್ಲ, ಅಂದರೆ ಯಾವುದೇ ಫೋರ್ಸ್ ಆ್ಯಕ್ಟ್ ಆಗ್ತಾ ಇಲ್ಲ. ಬಟ್ ಏನಾಗುತ್ತೆ, ಈ ವರ್ಟಿಕಲಲ್ಲಿ ಹೋಗಬೇಕಾದ್ರೆ, ಅಂದರೆ ಅಪ್ವರ್ಡ್ ಮೋಷನ್ಗೆ, ಸೊ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡೌನ್ವರ್ಡ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ -g, ನೆಗೆಟಿವ್ ಎಕ್ಸಲರೇಷನ್. ಹಾಗಾಗಿ ಏನಾಯಿತು, ಹೋಗ್ತಾ ಹೋಗ್ತಾ ಈ ವೆಲಾಸಿಟಿ ವ್ಯಾಲ್ಯೂ ಕಡಿಮೆ ಆಗ್ತಾ. ಸೊ ಈ ಮ್ಯಾಕ್ಸಿಮಮ್ ಹೈಟ್ ಅಂತೀವಲ್ಲ ನಾವು, ಅಲ್ಲಿಗೆ ಬಂದಾಗ ಈ Vy ಇಸ್ ಈಕ್ವಲ್ ಟು 0, ವರ್ಟಿಕಲ್ ಕಂಪೋನೆಂಟ್ ಆಫ್ ದ ವೆಲಾಸಿಟಿ ಈಕ್ವಲ್ಸ್ ಟು 0 ಆಗಿಬಿಡುತ್ತೆ. ಬಟ್ ಎಕ್ಸ್ ಕಂಪೋನೆಂಟ್ ಹಾಗೆ ಇರುತ್ತೆ, ಯಾಕೆಂದರೆ ಅದ್ರ ಮೇಲೆ ಯಾವುದೇ ಒಂದು ಎಕ್ಸಲರೇಷನ್ ಆ್ಯಕ್ಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅದು ಕಂಟಿನ್ಯೂ ಹಾಗೆ ಮುಂದುವರಿತಾ ಇರುತ್ತೆ. ಓಕೆ, ನೆಕ್ಸ್ಟ್ ಮುಂದೇನಾಗುತ್ತೆ ಕೇಳಿದರೆ, ವರ್ಟಿಕಲ್ ಕಂಪೋನೆಂಟ್ ಮತ್ತೆ ಡೆವಲಪ್ ಆಗುತ್ತೆ. ಸೊ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಪಾಸಿಟಿವ್ ಆಗುತ್ತೆ, ಇನ್ಕ್ರೀಸ್ ಮಾಡ್ತಾ ಬರುತ್ತೆ ಇಲ್ಲಿ. ಕರೆಕ್ಟಾ? ಓಕೆ, ಸೊ ಇದಿಷ್ಟು ವಿಚಾರಗಳು ನಮ್ಗೆ ಗೊತ್ತಿದ್ರೆ, ಅಂದರೆ ವರ್ಟಿಕಲ್ ವೆಲಾಸಿಟಿ ಬಾಡಿಯನ್ನು ವರ್ಟಿಕಲಿ ಅಪ್ವರ್ಡ್ ತಗೊಂಡು ಹೋಗೋಕೆ ಹೆಲ್ಪ್ ಮಾಡ್ತಾ ಇದ್ರೆ, ಹಾರಿಜಾಂಟಲ್ ಕಂಪೋನೆಂಟ್ ಏನು ಮಾಡುತ್ತೆ, ಹಾರಿಜಾಂಟಲಿ ಬಾಡಿಯನ್ನು ಮೂವ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಬಟ್ ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಹೈಟ್ ರೀಚ್ ಆದಮೇಲೆ ವೆಲಾಸಿಟಿ 0 ಆಗಿಬಿಡುತ್ತೆ. ಯಾವುದದು? ವರ್ಟಿಕಲ್ ಕಂಪೋನೆಂಟ್, ವರ್ಟಿಕಲ್ ವೆಲಾಸಿಟಿ 0 ಆಗಿಬಿಡುತ್ತೆ. ಓಕೆ, ಇನ್ನು ಇಕ್ವೇಷನ್ ಆಫ್ ಪಾತ್ ಆಫ್ ಎ ಪ್ರೊಜೆಕ್ಟೈಲ್ ಅಂತ ಹೇಳಿದ್ರೆ, ಸೊ y ಇಸ್ ಈಕ್ವಲ್ ಟು tan θ ಇಂಟು x ಮೈನಸ್ g/2 ಟೈಮ್ಸ್ V0 cos θ ಹೋಲ್ ಸ್ಕ್ವೇರ್ ಇಂಟು x ಸ್ಕ್ವೇರ್. ಸೊ ಈ ಇಕ್ವೇಷನ್ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ, ಅದೊಂದು ಪಾತ್ ಆಫ್ ಎ ಪ್ರೊಜೆಕ್ಟೈಲ್ ಈಸ್ ಪೆರಾಬೋಲಾ ಅನ್ನೋದು ಈ ಇಕ್ವೇಷನ್ ಇಂದನೇ ಗೊತ್ತಾಗುತ್ತೆ. ಸೊ ಸಿಮಿಲರ್ ಟು y ಇಸ್ ಈಕ್ವಲ್ ಟು ax ಪ್ಲಸ್ bx ಸ್ಕ್ವೇರ್ ಅನ್ನುವಂಥದ್ದು. ಓಕೆ, ಸೊ ಇದು ಸ್ಟಾರ್ಟಿಂಗು ನಾವೊಂದು ಇಕ್ವೇಷನ್ ಆಫ್ ಎ ಪ್ರೊಜೆಕ್ಟೈಲ್ ಅಥವಾ ಪಾತ್ ಆಫ್ ಎ ಪ್ರೊಜೆಕ್ಟೈಲ್ ಆರ್ ಟ್ರೆಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಅಂದಾಗ ನಾವು ಈ ರೀತಿ ಇಕ್ವೇಷನ್ಸ್ ಅನ್ನು ಬರಿತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್, ಅಂದರೆ ಮ್ಯಾಕ್ಸಿಮಮ್ ಹೈಟ್ ನೋಡಿದ್ರಲ್ಲ ನೀವು, ಅಲ್ಲಿಗೆ ಹೋಗ್ಲಿಕ್ಕೆ ಅದು ಎಷ್ಟು ಟೈಮ್ ತಗೊಂಡಿದೆ ಅಂತ ನೋಡಿದರೆ, ದಟ್ ಈಸ್ V0 ಅನ್ನೋದು ಇನಿಷಿಯಲ್ ವೆಲಾಸಿಟಿ, sin θ ಅನ್ನೋದು ಆಂಗಲ್ ಆಫ್ ಪ್ರೊಜೆಕ್ಷನ್, ಆಂಗಲ್ ಮೇಡ್ ವಿತ್ ದ ಹಾರಿಜಾಂಟಲ್, g ಅನ್ನೋದು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಇಷ್ಟಿದ್ರೆ ನಾವು ಅದು ಮ್ಯಾಕ್ಸಿಮಮ್ ಹೈಟಿಗೆ ಹೋಗುವಾಗ ಪ್ರೊಜೆಕ್ಟೈಲ್ ಎಷ್ಟು ಟೈಮ್ ತಗೋತು ಅಂತ ಗೊತ್ತಾಗುತ್ತೆ. ಇನ್ನು ಟೋಟಲ್ ಟೈಮ್ ಅಂದರೆ ಟೈಮ್ ಆಫ್ ಅಸೆಂಡಿಂಗ್ ಈಕ್ವಲ್ಸ್ ಟು ಟೈಮ್ ಆಫ್ ಡಿಸೆಂಡಿಂಗ್ ಇರುತ್ತೆ. ಸೊ ಹಾಗಾಗಿ ಇದರ ಡಬಲ್ ಮಾಡಿದರೆ ನಮಗೆ ಆ ಟೋಟಲ್ ಟೈಮ್ ಅಂದರೆ ಟೈಮ್ ಆಫ್ ಫ್ಲೈಟ್, ಸೊ ಎಷ್ಟು ಹೊತ್ತದು ಏರಲ್ಲಿ ಇತ್ತು ಅಥವಾ ನಮ್ಮ ಕೈಯಿಂದ ತಪ್ಪಿದ ಮೇಲೆ ನೆಲಕ್ಕೆ ರೀಚ್ ಆಗಲಿಕ್ಕೆ, ಅದು ಆ ಹೈಟ್ ಸೇಮ್ ಹೈಟ್ ರೀಚ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಂತು, ದಟ್ ಈಸ್ 2 ಟೈಮ್ಸ್ V0 sin θ/g ಅಂತೀವಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಹೈಟ್ ಆಫ್ ಎ ಪ್ರೊಜೆಕ್ಟೈಲ್. ಹಾಗಾದರೆ ಎಷ್ಟು ಹೈಟ್, ಮ್ಯಾಕ್ಸಿಮಮ್ ಹೈಟ್ ಹೋಗಿದೆ ಆ ಪ್ರೊಜೆಕ್ಟೈಲು, ಅಂದರೆ ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟು ಅಂತ ನೋಡಿದರೆ, ಸೊ ದಟ್ ಈಸ್ V0 sin θ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2g. ಇದನ್ನು V0 ಸ್ಕ್ವೇರ್ sin ಸ್ಕ್ವೇರ್ θ ಅಂತಲೂ ಬರ್ಕೋಬೋದಾಯ್ತಾ, V0 sin θ ಹೋಲ್ ಸ್ಕ್ವೇರ್ ಬೈ 2g ಅಂತೇಳಿ. ಓಕೆ, ನೆಕ್ಸ್ಟ್ ಹಾರಿಜಾಂಟಲ್ ರೇಂಜ್, ಅಂದರೆ ಎಕ್ಸ್ ಆಕ್ಸಿಸಲ್ಲಿ ಅದು ಎಷ್ಟು ದೂರ ಹೋಗಿದೆ ಅನ್ನೋದಕ್ಕೆ R ಇಸ್ ಈಕ್ವಲ್ ಟು V0 ಸ್ಕ್ವೇರ್ sin 2θ ಡಿವೈಡ್ ಬೈ g. ಓಕೆ, ಇದಿಷ್ಟು ಎಕ್ಸ್ಪ್ರೆಷನ್ ನೆನ್ಪಿಟ್ಕೋಬೇಕು ನೀವು. ಮತ್ತು ಈ ಎಕ್ಸ್ಪ್ರೆಷನನ್ನು ಅಲ್ಲೇ ಡಿರೈವ್ ಮಾಡ್ಕೊಂಡು ಮಾಡೋಣ ಅಂದರೆ ಟೈಮ್ ತಗೊಳುತ್ತೆ, ಬಟ್ ಕೆಲವೆಲ್ಲ ನೆನ್ಪಿಟ್ಕೋಬೋದು ಈಸಿಯಾಗಿ. ಸೊ ನೀವು ಮೋಷನ್ ಇನ್ ಸ್ಟ್ರೇಟ್ ಲೈನ್ನಲ್ಲಿ ಇಕ್ವೇಷನ್ಸ್ ಎಲ್ಲ ಕರೆಕ್ಟಾಗಿ ನೆನಪಿದ್ರೆ ಇದನ್ನು ಆರಾಮಾಗಿ ನೆನ್ಪಿಟ್ಕೋಬೋದು. ನೋಡಿ, ಫಾರ್ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜ್, ಅಂದರೆ ಹಾರಿಜಾಂಟಲ್ ರೇಂಜು ಮ್ಯಾಕ್ಸಿಮಮ್ ಅಂತ ವರ್ಡ್ ಬಂದರೆ, ಸೊ ಅವಾಗ ಏನಾಗಿರುತ್ತೆ, ಆಟೋಮೆಟಿಕ್ ಆಗಿ ಅವ್ರ ಆ್ಯಂಗಲ್ ಕೊಟ್ಟಿರಲ್ಲ, ನಾವು ತಿಳ್ಕೊಬೇಕು θ ಅನ್ನೋದು 45 ಡಿಗ್ರಿ. ಯಾಕೆಂದರೆ sin 90 ಅಂದಾಗ ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ. ಸೊ 90 ಬರಬೇಕಂದ್ರೆ ಏನಾಗಬೇಕು, 2θ ಇದೆ, ಸೊ 2 ಇಂಟು 45 ಡಿಗ್ರಿ. ಹಾಗಾಗಿ θ 45 ಡಿಗ್ರಿಯಲ್ಲಿ ಹಾಕಿದಾಗ ರೇಂಜ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಇನ್ನೊಂದು ವಿಶೇಷ ಏನು ಅಂದರೆ, ದ ಆಂಗಲ್ ಆಫ್ ದ ಪ್ರೊಜೆಕ್ಷನ್ ವಿಲ್ ಬಿ ಸೇಮ್ ಫಾರ್ 2 ಆಂಗಲ್ಸ್ ಆಫ್ ಪ್ರೊಜೆಕ್ಷನ್. ಈಗ ಆಂಗಲ್ ಆಫ್ ಪ್ರೊಜೆಕ್ಷನ್ ಏನಾಗುತ್ತೆ ಅಂದರೆ ಸೇಮ್ ಇರುತ್ತೆ, ಅದಕ್ಕೇನೋ ಒಂದು ಆಂಗಲ್ θ ಮತ್ತೊಂದು 90 - θ. ಈ ಎರಡು ಆಂಗಲ್ಗೂ ಪ್ರೊಜೆಕ್ಷನ್ನು ಸೇಮ್ ಇರುತ್ತೆ, ಅಂದರೆ ಈ ರೇಂಜ್ ಏನಿದೆ ಅದು ಸೇಮ್ ಇರುತ್ತೆ ಅನ್ನುವಂಥದ್ದು. ಸೊ ಈಗ ನೋಡಿ, ಒಂದು ಎಕ್ಸಾಂಪಲ್ಗೆ θ ಇಸ್ ಈಕ್ವಲ್ ಟು 30 ಡಿಗ್ರಿ, θ 30 ಡಿಗ್ರಿ, ಇನ್ನೊಂದು 90 - θ ಅಂದರೆ 60 ಡಿಗ್ರಿ, θ ಇಸ್ ಈಕ್ವಲ್ ಟು 60 ಡಿಗ್ರಿ. ಈ ಎರಡು ಆ್ಯಂಗಲಲ್ಲಿ
ಪ್ರೊಜೆಕ್ಟೈಲನ್ನು ನೀವು ಪ್ರೊಜೆಕ್ಟ್ ಮಾಡಿದರೆ ರೇಂಜ್ ಸೇಮ್ ಇರುತ್ತೆ ಅನ್ನೋದು ಇದರ ಅರ್ಥ. ಬಟ್ ಒಂದು ಕಂಡೀಷನ್ ಇದೆ, ಏನು ಗೊತ್ತಾ? ರೇಂಜ್ ವಿಲ್ ಬಿ ಸೇಮ್ ಫಾರ್ ಬೋತ್ ಆ್ಯಂಗಲ್ ಇಫ್ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ರಿಮೇನ್ಸ್ ಸೇಮ್. ಇನಿಷಿಯಲ್ ವೆಲಾಸಿಟಿ ಇದೆಯಲ್ಲ ಅದು ಸೇಮ್ ಇರಬೇಕು. ಓಕೆ, ಈಗ ಒಂದು ಪ್ರಾಬ್ಲಮ್ ಈಗ ನೋಡೋಣ. ಸ್ಟೋನ್ ಈಸ್ ಥ್ರೋನ್ ವರ್ಟಿಕಲಿ ಎಟ್ ಎ ಸ್ಪೀಡ್ ಆಫ್ 30 ಮೀಟರ್ ಪರ್ ಸೆಕೆಂಡ್ ಮೇಕಿಂಗ್ ಅನ್ ಆಂಗಲ್ ಆಫ್ 45 ಡಿಗ್ರಿ ವಿತ್ ದ ಹಾರಿಜಾಂಟಲ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಸ್ಟೋನ್? ಈ ರೀತಿ ಕ್ವಶನ್ ಕೊಟ್ಟಿರ್ತಾರೆ. ಏನೇನು ಕೊಟ್ಟಿದ್ದಾರೆ? ಥ್ರೋನ್ ವರ್ಟಿಕಲಿ ಎಟ್ ಎ ಸ್ಪೀಡ್ ಆಫ್ 30 ಮೀಟರ್ ಪರ್ ಸೆಕೆಂಡ್. ವರ್ಟಿಕಲಿ ಅಂದರೆ ಫುಲ್ ವರ್ಟಿಕಲಿ ಅಲ್ಲ, ಮೇಕಿಂಗ್ ಅನ್ ಆಂಗಲ್ ಆಫ್ 45 ಡಿಗ್ರಿ ಅಂತ ಹೇಳಿದ್ದಾರೆ ವಿತ್ ದ ಹಾರಿಜಾಂಟಲ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಸ್ಟೋನ್? ಫಾರ್ಮುಲಾ ನಿಮ್ಗೆ ನೆನಪಾಯಿತು ಅಂದರೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಇನಿಷಿಯಲ್ ವೆಲಾಸಿಟಿ 30 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ, ಆಮೇಲೆ ಆಂಗಲ್ ಆಫ್ ಪ್ರೊಜೆಕ್ಷನ್ 45 ಡಿಗ್ರಿ ಅಂತ ಹೇಳ್ತಾರೆ. ಹಾಗಾಗಿ ಮ್ಯಾಕ್ಸಿಮಮ್ ಹೈಟ್ ಅಂದಾಗ ನಾವೇನು ಮಾಡಬೇಕು? ಫಾರ್ಮುಲಾವನ್ನು ಬರೀಬೇಕು. HM ಈಸ್ ಈಕ್ವಲ್ ಟು V0 ಸೈನ್, ನೋಡಿ ಇದು ಹೋಲ್ ಸ್ಕ್ವೇರ್ ಇದೆ, ಬೈ 2G. ಇದರ ಹೋಲ್ ಸ್ಕ್ವೇರ್ ಬಿಟ್ಟು ಏನು ಬರೀಬೋದು? V0 ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ, ಹೀಗೂ ಬರ್ಕೋಬೋದು. ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 30 ಇಂಟು ಸೈನ್ 45, ಓಕೆ, ಅದರ ಹೋಲ್ ಸ್ಕ್ವೇರ್ ಇದೆ. ಇದು G ಅನ್ನು 10 ತಗೊಳ್ಳಿ ಅಂತ ಅವ್ರು ಹೇಳಿದ್ದಾರೆ, ಹಾಗಾಗಿ ನಾವು 10 ಅನ್ನು ಹಾಕ್ಕೊಳ್ಳೋಣ. ಸೊ ಅವಾಗ ವ್ಯಾಲ್ಯೂಸ್ ಹಾಕಿದ್ರೆ ಏನಾಯಿತು? ಸೈನ್ 45 ಅಂದರೆ 1/√2 ಆಯಿತು. ಇದೆಲ್ಲದಕ್ಕೂ ಹೋಲ್ ಸ್ಕ್ವೇರ್ ಇದೆ ನೋಡಿ, ಹಾಗಾಗಿ 900 ಇಂಟು 1/2, ಯಾಕೆಂದರೆ √2ಗೆ ಸ್ಕ್ವೇರ್ ಆದರೆ 2 ಆಗುತ್ತೆ. 1/√2 ಇತ್ತಲ್ವ, 1/2 ಆಯಿತು. ಸೊ 900 ಇಂಟು 1/2 ಅಂದರೆ 450 ಆಗುತ್ತೆ. 450 20 ಆಯ್ತು. ಇದು 2 ಇಂಟು 10 ಮಾಡಿದರೆ ಸಿಂಪ್ಲಿಫೈ ಮಾಡಿ. ಸೊ ವಿಲ್ ಗೆಟ್ ದ ಆನ್ಸರ್ 22.5 ಮೀಟರ್. ಸೊ ದಿಸ್ ಇಸ್ ದ ಆನ್ಸರ್. ಈ ರೀತಿ ಈಸಿ ಇರ್ಬೋದು ಅಲ್ವಾ? ಸೊ ನೆಕ್ಸ್ಟ್, ಮಿಸೈಲ್ ಈಸ್ ಫೈರ್ಡ್ ಫ್ರಮ್ ಮ್ಯಾಕ್ಸಿಮಮ್ ರೇಂಜ್ ವಿತ್ ಅನ್ ಇನಿಷಿಯಲ್ ವೆಲಾಸಿಟಿ ಆಫ್ 20 ಮೀಟರ್ ಪರ್ ಸೆಕೆಂಡ್ ಆ್ಯಂಡ್ G 10 ಅಂತ ತಗೊಳ್ಳಿ. ದ ರೇಂಜ್ ಆಫ್ ದ ಮಿಸೈಲ್, ಇಲ್ಲಿ ನೋಡಿ ಆ್ಯಂಗಲೇ ಕೊಡಲಿಲ್ಲ ಅವರು ನಮಗೆ, ಬರೀ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ, G ಅನ್ನು ಕೊಟ್ಟಿದ್ದಾರೆ. ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕು ನಾವು? ಈ ಇದನ್ನು ನೆನ್ಪಿಟ್ಕೋಬೇಕು. ಮ್ಯಾಕ್ಸಿಮಮ್ ರೇಂಜ್ ಅನ್ನೋ ವರ್ಡ್ ಇದೆಯಲ್ಲ ಇದರಲ್ಲಿ, ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ. ಇನಿಷಿಯಲ್ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಹಾರಿಜಾಂಟಲ್ ರೇಂಜ್ ಏನಾಯ್ತು ಈಗ? R is equal to V0 ಸ್ಕ್ವೇರ್ ಸೈನ್ 2 ಥೀಟಾ ಬೈ G. ನಮಗೆ V0 ಗೊತ್ತಿದೆ, ಥೀಟಾ ನಾವು ಗೊತ್ತು ಮಾಡ್ಕೊಂಡು ಮ್ಯಾಕ್ಸಿಮಮ್ ರೇಂಜ್ ಅಂದಾಗ G ಕೊಟ್ಟಿದ್ದಾರೆ, ಇನ್ನು ಕೆಲಸ ಈಸಿ ಆಗುತ್ತೆ. ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. V0 ಸ್ಕ್ವೇರ್ ಅಂದರೆ 20 ಸ್ಕ್ವೇರ್ ಆಯಿತು, ಸೈನ್ 2 ಇಂಟು 45 ಡಿಗ್ರಿ. ಸೊ ಸೈನ್ 90 ಬರುತ್ತಲ್ವಾ? ಸೊ ಸೈನ್ 90 ಬಂದರೆ 1 ಆಗುತ್ತೆ. 20 ಸ್ಕ್ವೇರ್ 400 ಆಯಿತು. G ವ್ಯಾಲ್ಯೂ 10 ಇದೆ. ಈಗ ಸಿಂಪ್ಲಿಫೈ ಮಾಡಿ. 400 ಇಂಟು 1 ಡಿವೈಡ್ ಬೈ 10, ದಟ್ ಈಸ್ ನಥಿಂಗ್ ಬಟ್ 40 ಮೀಟರ್ ಅಲ್ವಾ? ಓಕೆ. Next to the maximum height attained by a projectile when thrown at an angle theta with the horizontal is found to be half the horizontal range. Then theta equals to, theta value ಎಷ್ಟು ಇರ್ಬೋದು ಅಂತ ಕೇಳಿದ್ದಾರೆ. ಇಲ್ಲಿ ಅವ್ರ ಕಂಡೀಷನ್ಸ್ ಏನು ಕೊಡ್ತಾರೆ ನೋಡಿ. The maximum height attained by a projectile, maximum height attained by a projectile, maximum height HM with the horizontal is found to be half of the horizontal range. So ಹಾಗಾಗಿ ಮ್ಯಾಕ್ಸಿಮಮ್ ಹೈಟು ಎಕ್ಸ್ಪ್ರೆಷನ್ ನಮ್ಗೆ ನೆನಪಿದೆ, ದಟ್ ಈಸ್ V0 sin theta ಹೋಲ್ ಸ್ಕ್ವೇರ್ ಬೈ 2G. ಹಾಗೆ ಹಾರಿಜಾಂಟಲ್ ರೇಂಜ್ ಎಕ್ಸ್ಪ್ರೆಷನ್ V0 ಸ್ಕ್ವೇರ್ ಸೈನ್ 2 ಥೀಟಾ ಬೈ G ಇದೆ. ಓಕೆ, ಅವ್ರು ಏನು ಕೊಟ್ಟಿದ್ದಾರೆ? ಸೊ ಮ್ಯಾಕ್ಸಿಮಮ್ ಹೈಟ್ ಈಸ್ ನೋಡಿ ಈಸ್ ಫೌಂಡ್ ಟು ಬಿ ದ ಹಾಫ್ ದ ಹಾರಿಜಾಂಟಲ್ ರೇಂಜ್, ಹಾಫ್ ದ ಹಾರಿಜಾಂಟಲ್ ರೇಂಜ್ ಅಲ್ವಾ? ಸೊ ಈಗ ನಾವು ಈಕ್ವೇಷನ್ಸ್ ಅನ್ನು ಇಲ್ಲಿ ತಂದು ಸಬ್ಸ್ಟಿಟ್ಯೂಟ್ ಮಾಡೋಣ. ನಮ್ಗೆ ಏನಾಗುತ್ತೆ ನೋಡಿ, 2 ಇಂಟು G, ಇಲ್ಲೂ 2 ಇಂಟು G ಕ್ಯಾನ್ಸಲ್ ಆಗುತ್ತಾ? ಆಮೇಲೆ V0 ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ V0 ಸ್ಕ್ವೇರ್ ಸೈನ್ 2 ಥೀಟಾ ಇದೆ. V0 ಸ್ಕ್ವೇರ್ ಆಗುತ್ತೆ, ಇದು ಆ ಸ್ಕ್ವೇರ್ ಬ್ರಾಕೆಟ್ ಓಪನ್ ಮಾಡಿದರೆ. ಸೊ ಇಲ್ಲೂ V0 ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು ಸೈನ್ 2 ಥೀಟಾ ಉಳ್ಕೊಳ್ಳುತ್ತೆ. ಈಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸೈನ್ 2 ಥೀಟಾಗೆ ನಾವು ಯಾವುದನ್ನು ಯೂಸ್ ಮಾಡೋಣ? 2 ಟೈಮ್ಸ್ ಸೈನ್ ಥೀಟಾ ಕಾಸ್ ಥೀಟಾ. ಇದು ಫ್ಯಾಮಿಲಿಯರ್ ಅಲ್ವಾ, ಟ್ರಿಗ್ನೋಮೆಟ್ರಿಕ್ ರಿಲೇಷನ್. ಸೊ ಅದನ್ನು ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು 2 ಟೈಮ್ಸ್ ಸೈನ್ ಥೀಟಾ ಕಾಸ್ ಥೀಟಾ. ಇಲ್ಲಿ ಸೈನ್ ಸ್ಕ್ವೇರ್ ಇದೆ ಅಂದರೆ ಸೈನ್ ಥೀಟಾ ಇಂಟು ಸೈನ್ ಥೀಟಾ, 1 ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು? ಸೈನ್ ಥೀಟಾ ಈಕ್ವಲ್ಸ್ ಟು 2 ಟೈಮ್ಸ್ ಕಾಸ್ ಥೀಟಾ. ಹಾಗಾಗಿ ನಾವು ಏನು ಮಾಡ್ಬೋದು? ಇದನ್ನು ಈ ಕಾಸ್ ಥೀಟಾನ ಆಚೆ ತಗೊಂಡೋದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಆಗುತ್ತೆ. ಸೊ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ. ಹಾಗಾಗಿ ಟ್ಯಾನ್ ಥೀಟಾ ಈಕ್ವಲ್ಸ್ ಟು 2. ನಿಮಗೆ ಥೀಟಾ ಆ್ಯಂಗಲ್ ಕೇಳಿದಾರಲ್ವಾ? ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, ಎ ಪ್ರೊಜೆಕ್ಟೈಲ್ ಈಸ್ ಪ್ರೊಜೆಕ್ಟೆಡ್ ಎಟ್ 10 ಮೀಟರ್ ಪರ್ ಸೆಕೆಂಡ್ ಬೈ ಮೇಕಿಂಗ್ at an angle 60 degree to the horizontal. After some times its velocity makes an angle of 30 degree to the horizontal. Its speed at this instant. ನಿಮಗೆ ಫಸ್ಟ್ ಸಿನಾಪ್ಸಿಸ್ ಸ್ಟಾರ್ಟ್ ಮಾಡಿದಾಗ ನಾನು ಡಯಾಗ್ರಾಮ್ ಅನ್ನು ತೋರಿಸಿದ್ನಲ್ವ, ಅದು ನೆನಪಿದ್ರೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ 10 ಮೀಟರ್ ಪರ್ ಸೆಕೆಂಡ್. ಇದು ಇನಿಷಿಯಲ್ ವೆಲಾಸಿಟಿ. ನೆಕ್ಸ್ಟ್ ಏನು ಹೇಳ್ತಾರೆ ಕೇಳಿದ್ರೆ, ಇನಿಷಿಯಲ್ ಆಂಗಲ್ ಆಫ್ ಪ್ರೊಜೆಕ್ಷನ್ ಅನ್ನೋದು 60 ಡಿಗ್ರಿ ಇದೆ. ಓಕೆ, ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ವೆಲಾಸಿಟಿ ಅಂದಾಗ ನಾವು ಅಲ್ಲೇ ಇನಿಷಿಯಲ್ ವೆಲಾಸಿಟಿ ಮತ್ತು ಆಂಗಲ್ ಕೊಟ್ಟಿದ್ದಾರಲ್ಲ, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು.
ಸೊ ವಿ ನಾಟ್ ಎಕ್ಸ್ ಇಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಇಂಟು ಕಾಸ್ ಟೀಟಾ 1. ಯಾಕೆಂದ್ರೆ ಎರಡು ಆಂಗಲ್ ಕೊಟ್ಟಿದ್ದಾರೆ, ಒಂದು ಟೀಟಾ 1 ಅಂತ ಹಾಕೊಳ್ಳೋಣ. ಇದು ಇನಿಷಿಯಲ್ ಆಂಗಲ್. ಸೊ ಈಗೇನಾಯ್ತು, ವಿ ನಾಟ್ ಅನ್ನೋದು 10 ಅಂತ ಕೊಟ್ಟಿದ್ದಾರೆ, ಟೀಟಾ 1 60 ಡಿಗ್ರಿ. ಸೊ ಕಾಸ್ 60 ಇಸ್ 1/2. ಸೊ ದರ್ಫೋರ್ ವಿ ನಾಟ್ ಎಕ್ಸ್ ಏನಾಯ್ತು 5 ಮೀಟರ್ ಪರ್ ಸೆಕೆಂಡ್ ಆಯ್ತು. ನಾವೀಗ ಏನು ಮಾಡ್ತೀವಿ, ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ. ನಮಗೆ ಗೊತ್ತಿದೆ ದಿಸ್ ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ವೆಲಾಸಿಟಿ ರಿಮೇನ್ಸ್ ಕಾನ್ಸ್ಟೆಂಟ್. ಈ ಹಾರಿಜಾಂಟಲ್ ಕಂಪೋನೆಂಟ್ ಚೇಂಜ್ ಆಗಲ್ಲ ಅನ್ನೋದು ನಮ್ಗೆ ಸ್ಟಾರ್ಟಿಂಗ್ಗೆ ಗೊತ್ತಾಗಿದೆ, ನೀವು ಕಲ್ತಿದ್ದೀರಿ ಬೇರೆ. ಹಾಗಾಗಿ ಏನಾಯ್ತು, ಎಲ್ಲೇ ಹೋಗಿ ಹಾರಿಜಾಂಟಲ್ ಕಂಪೋನೆಂಟ್ ಸೇಮ್ ಇರುತ್ತೆ. ಆಮೇಲೆ ಏನು ಕೇಳ್ತಾರೆ ಅವರು, ಆಫ್ಟರ್ ಸಮ್ ಟೈಮ್ಸ್ ಇಟ್ಸ್ ವೆಲಾಸಿಟಿ ಮೇಕ್ಸ್ ಅನ್ ಆಂಗಲ್ ಆಫ್ 30 ಡಿಗ್ರಿ ಟು ದ ಹಾರಿಜಾಂಟಲ್, ಇಟ್ಸ್ ಸ್ಪೀಡ್ ಅಟ್ ದಟ್ ಇನ್ಸ್ಟೆಂಟ್. ಹಾಗಾದ್ರೆ ಅದು 30 ಡಿಗ್ರಿ ಮಾಡುವಾಗ ಅಂದ್ರೆ ಪ್ರೊಜೆಕ್ಟೈಲ್ ಹೋಗ್ತಾ ಹೋಗ್ತಾ ಹಿಂಗೆ ಆಂಗಲ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. So let V be the velocity when the projectile particle makes an angle 30 degree with the horizontal. Theta 2 ಅನ್ನು 30 ಡಿಗ್ರಿ ಅಂತ ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ, V ಅನ್ನೋದು ಆ ಇನ್ಸ್ಟಂಟಿನ ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ಯಾವಾಗ ಆಂಗಲ್ 30 ಡಿಗ್ರಿ ವಿತ್ ದ ಹಾರಿಜಾಂಟಲ್ ಇದ್ದಾಗ, ಕರೆಕ್ಟಾ? ಸೊ ಹಾಗಾಗಿ ವಿ ನಾಟ್ ಎಕ್ಸ್ ಇಸ್ ಈಕ್ವಲ್ ಟು ವಿ ಕಾಸ್ ಟೀಟಾ 2. ನೋಡಿ, ಇದು ಚೇಂಜ್ ಆಗಬಾರ್ದು, ಹಾರಿಜಾಂಟಲ್ ಕಂಪೋನೆಂಟ್ ಇದ್ದಂಗೆ ಇರಬೇಕು. ವಿ ಚೇಂಜ್ ಆಯಿತು, ಟೀಟಾ ಚೇಂಜ್ ಆಗಬೇಕು, ಇಷ್ಟೇ ಇರೋದು ರೂಲ್ಸ್. ಸೊ ವಿ ನಾಟ್ ಎಕ್ಸ್ ಚೇಂಜ್ ಆಗಲ್ಲ. ಇಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ಈಸಿ ಇದು. ಇನ್ನೊಂದ್ಸರಿ ನೋಡಿ, ಹಾರಿಜಾಂಟಲ್ ಕಂಪೋನೆಂಟ್ ಚೇಂಜ್ ಆಗಲ್ಲ, ನೀವು ಏನೇ ಮಾಡಿ. ವಿ ಚೇಂಜ್ ಆಗ್ಬೋದು, ಇಲ್ಲಿ ವಿ ನಾಟ್ ಇತ್ತು, ಈಗ ವಿ ಆಗಿದೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಬಟ್ ಏನು ಅಂದರೆ ಟೀಟಾ ಚೇಂಜ್ ಆಗಿದೆ. ಹಾಗಾಗಿ ಈ ಟೋಟಲಿ ವಿ ಕಾಸ್ ಟೀಟಾ 2 ರಿಮೇನ್ ಸೇಮ್, ಹಾರಿಜಾಂಟಲ್ ಕಂಪೋನೆಂಟ್ ಚೇಂಜ್ ಆಗಲ್ಲ. ಇದೇ ಇದರ ಮೇನ್. ಓಕೆ, ನಮಗೆ ಇನಿಷಿಯಲ್ ವೆಲಾಸಿಟಿ ಗೊತ್ತು, ಹಾರಿಜಾಂಟಲ್ ಕಂಪೋನೆಂಟ್ ಗೊತ್ತಿದೆ 5 ಮೀಟರ್ ಪರ್ ಸೆಕೆಂಡು. ಇನ್ನು ಇದನ್ನು ಫೈಂಡ್ ಔಟ್ ಮಾಡಬೇಕು, ಏನು ವಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ವಿ ಇಸ್ ಈಕ್ವಲ್ ಟು ವಿ ನಾಟ್ ಎಕ್ಸ್ ಬೈ ಕಾಸ್ ಟೀಟಾ 2. ಓಕೆ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 30 ಡಿಗ್ರಿ ಇದೆ ಟೀಟಾ 2 ಅಂಡ್ ವಿ ನಾಟ್ ಎಕ್ಸ್ ಅನ್ನೋದು 5 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ವಿ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಕಾಸ್ 30 ಅಂದರೆ √3/2 ಆಯಿತು. 2 ಡಿನಾಮಿನೇಟರು ನ್ಯೂಮರೇಟರ್ ಬರುತ್ತೆ, ಹಾಗಾಗಿ 10/√3. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 3 projectiles A, B and C are projected at an angle of 30 degree, 45 degree, 60 degree respectively. If RA, RB and RC are ranges of A, B and C respectively, then velocity of projection is same for A, B and C. ನೋಡಿ, ಇಲ್ಲಿ ಈ ವರ್ಡ್ ಅನ್ನು ಯಾಕೆ ಹಾಕ್ತಾರೆ ಗೊತ್ತಾ, ನೀವು ಇನಿಷಿಯಲ್ ವೆಲಾಸಿಟಿ ಸೇಮ್ ಇದೆ ಎಲ್ಲದ್ರದ್ದು, ಹಾಗಾದ್ರೆ ರೇಂಜ್ ಏನಾಗುತ್ತೆ ಫೈಂಡ್ ಔಟ್ ಮಾಡಿ. ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಒಂದು 45 ಡಿಗ್ರಿ ಕೊಟ್ಟಿದ್ದಾರೆ, 45 ಡಿಗ್ರಿ ಅನ್ನೋದು ಮ್ಯಾಕ್ಸಿಮಮ್ ರೇಂಜ್ ಅಲ್ವಾ. So range is maximum for 45 degree. Therefore RB is maximum. Option ನೋಡಿ, ಎಲ್ಲಾದ್ರೂ RB ಗ್ರೇಟರ್, ಇದೊಂದು ಗ್ರೇಟರ್ ಇದೆ, ಅದು ನೋಡ್ರೆ ಗೊತ್ತಾಗ್ಬಿಡುತ್ತಲ್ಲ, ಇದೇ ಆಪ್ಷನ್ ಅಂತೇಳಿ. RB is maximum. And range of projectile is same for theta and 90 minus theta. ಈಗ ನಾವು 30 ಡಿಗ್ರಿ, ಇದು 45 ನಮ್ಗೆ ಗೊತ್ತಾಯ್ತು, ಇದು ಮ್ಯಾಕ್ಸಿಮಮ್ ಇರೋದು ರೇಂಜಲ್ಲೇ ಮ್ಯಾಕ್ಸಿಮಮ್ ರೇಂಜ್ ಇದು. 30 ಮತ್ತು 60 ಡಿಗ್ರಿ ತಗೊಂಡ್ರೆ, 30 ತಗೊಂಡ್ರೆ 90 ಮೈನಸ್ 30 ಮಾಡಿದ್ರೆ 60 ಬರುತ್ತೆ. ಹಾಗಾಗಿ ಇವೆರಡಕ್ಕೂ ಸೇಮ್ ಇರಲೇಬೇಕಲ್ವಾ. ಆರ್ ಎ ಮತ್ತು ಆರ್ ಸಿ ಸೇಮ್ ರೇಂಜ್ ಇರುತ್ತೆ. ಹಾಗಾದ್ರೆ ಯಾವ ರಿಲೇಷನ್ ಸರಿಯಾಗುತ್ತೆ, ಆರ್ ಎ ಮತ್ತು ಆರ್ ಸಿ ಈಕ್ವಲ್, ಬಟ್ ಇವೆರಡು ಏನಾಗಿರುತ್ತೆ ಆರ್ ಬಿಗಿಂತ ಕಡಿಮೆ ಇರುತ್ತೆ, ಯಾಕೆಂದ್ರೆ ಆರ್ ಬಿ ಮ್ಯಾಕ್ಸಿಮಮ್ ರೇಂಜ್. ಓಕೆ, ನೆಕ್ಸ್ಟ್, a particle is projected with a velocity v so that its horizontal range twice the greatest height attained. The horizontal range is, ಈಗ ಆಪ್ಷನ್ ನೋಡಿದ್ರೆ ಏನೋ ಒಂಥರ ಬೇರೆ ತರ ಕೇಳಿದ್ದಾರೆ ಇದು. ಅದಕ್ಕೆ ನಾವೇನು ಮಾಡುವ, ಫಸ್ಟ್ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗೋಣ. ಸೊ ಮ್ಯಾಕ್ಸಿಮಮ್ ಹೈಟ್ ಏನಿದೆ ಇದು ಎಕ್ಸ್ಪ್ರೆಷನ್, ಹಾರಿಜಾಂಟಲ್ ರೇಂಜಿಗೆ ಎಕ್ಸ್ಪ್ರೆಷನ್ ಏನಿದೆ ಇದು, ಇವೆರಡು ಏನಾಗಿದೆ ಅಂತೆ ಟ್ವೈಸ್ ದ ಗ್ರೇಟೆಸ್ಟ್ ಹೈಟ್ ಅಟೆಂಡ್. ಸೊ ಹೈಟ್ ಅಟೆಂಡ್ಗೆ ಟ್ವೈಸ್ ಇದೆ. ಏನು ಕೊಟ್ಟಿದ್ದಾರೆ ಅವರು, ಆರ್ ಇಸ್ ಈಕ್ವಲ್ ಟು 2 times HM ಅಂತ ಹೇಳ್ತಾರೆ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ನಾವು. ಈಗ 2 ಕ್ಯಾನ್ಸಲ್ ಆಯ್ತು ಇಲ್ಲಿ ಅಲ್ವಾ, ಈ 2 ಇಂದ ಇಲ್ಲಿ ಬಂದಿದೆ, ಜಿ ಕ್ಯಾನ್ಸಲ್ ಆಯ್ತು, ಮತ್ತೇನು ಹೋಗುತ್ತೆ ವಿ ನಾಟ್ ಸ್ಕ್ವೇರ್, ಇಲ್ಲೊಂದು ವಿ ನಾಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೈನ್ 2 is equal to sin square theta, ಅದೇ ಬರುತ್ತೆ. ಓಕೆ, ಬಟ್ ಇಲ್ಲಿ ಏನಾಯ್ತು ಅಂದ್ರೆ sin 2 ಥೀಟಾನ ನಾವು ಈಗಾಗಲೇ ಒಂದ್ಸರಿ ಸಬ್ಸ್ಟಿಟ್ಯೂಟ್ ಮಾಡಿದೀವಲ್ಲ, 2 sin theta cos theta ಅಂತೇಳಿ. ಹಾಗೆ ಮಾಡಿದಾಗ ಒಂದು sin theta ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳ್ಕಂತು, sin theta is equal to 2 cos theta ಉಳ್ಕಂತು. ಇಲ್ಲಿ sin theta ಇತ್ತು, 2 ಇತ್ತು, cos theta ಉಳ್ಕಂತು, ಕರೆಕ್ಟಾ? ಹಾಗಾದ್ರೆ ಏನಾಯ್ತು, sin by cos ಅಂದ್ರೆ tan ಅಂತ ಗೊತ್ತು ನಮಗೆ, tan theta is equal to 2. ನಾವಲ್ಲಿ ಆಂಗಲ್ ಅನ್ನು ಕೇಳಿದ್ರು, ಇಷ್ಟು ಮಾಡಿ ನಾವು ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ. ಇದು ಬಟ್ ಇಲ್ಲ, ಆ ಥರ ಇಲ್ಲ ನೋಡಿ, tan theta is equal to 2 ಬಂದಿದೆ. ಓಕೆ, ನಮ್ಗೆ ಈಗ ಉಳಿದ ಆಂಗಲ್ಗಳು ಬೇಕು. ಯಾಕೆ ಗೊತ್ತಾ, tan theta ಅನ್ನೋದು ಅಪೋಸಿಟ್ ಬೈ ಅಡ್ಜಸೆಂಟ್, ಈ ಥರ ಕೊಟ್ಟಾಗ ಹೀಗೆ ಮಾಡ್ಕೋಬೇಕು, 2/1. ಓಕೆ, ಒಂದು ಟ್ರಯಾಂಗಲ್ ಅನ್ನು ಡ್ರಾ ಮಾಡ್ಕೊಳ್ಳಿ, ಇದು ಥೀಟಾ ಆಯಿತು. ಈಗ tan theta ಅಂದ್ರೆ ಯಾವ್ದು ಬರುತ್ತೆ, ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಎಷ್ಟಿದೆ, 2 ಇದೆ, ಅಡ್ಜಸೆಂಟ್ ಎಷ್ಟಿದೆ, 1 ಇದೆ. ಸೊ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಈ ಹೈಪೋಟೆನಿಯಸ್ ಅನ್ನು ಫೈಂಡ್ ಔಟ್ ಮಾಡ್ಬೋದು. 2² + 1² ಅಂಡರ್ ರೂಟ್ ಮಾಡಿದ್ರೆ ಎಷ್ಟು ಬರುತ್ತೆ,
√5 ಬರುತ್ತೆ. ಸೊ ದಿಸ್ ಇಸ್ ದ √5, ಇದ್ರ ಲೆಂತ್ ಅನ್ನೋದು ಗೊತ್ತಾಯ್ತು ನಮ್ಗೆ. ಈಗ ನಮಗೆ ಸೈನ್ ಥೀಟಾ ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು ನೋಡಿ ಅಪೋಸಿಟ್ ಬೈ ಹೈಪೋಟೆನಿಯಸ್ 2/√5. ಕಾಸ್ ಥೀಟಾ ಬೇಕು ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್ 1/√5. ಕರೆಕ್ಟಾ? ಓಕೆ. ಈಗ ಹಾರಿಜಾಂಟಲ್ ರೇಂಜ್ಗೆ ಹೋದ್ರೆ r is equal to v0² sin 2θ/g. ನಮಗೆ sin 2θ ಗೊತ್ತಿಲ್ಲ, ಆದ್ರೆ sin 2θ ನಾವೇನ್ ಮಾಡ್ತೀವಿ 2 sin θ ಇಂಟು ಕಾಸ್ θ ಹೇಳಿ ಬರೀತೀವಿ. ನೋಡಿ ಅವ್ರು ಕೇಳಿರೋದು ಹಾರಿಜಾಂಟಲ್ ರೇಂಜ್ ಅನ್ನು ಫೈಂಡ್ ಔಟ್ ಮಾಡಿ ಅಂತೇಳಿ. ಸೊ ಹಾಗಾಗಿ ನಾವು 2 sin θ ಕಾಸ್ θ ಡಿವೈಡ್ ಬೈ g ಅಂತ ಬರ್ಕೊಂಡ್ರೆ ವ್ಯಾಲ್ಯೂಸ್ ಅನ್ನು ಹಾಕಿ 2 ಇಂಟು sin θ ಏನಿದೆ 2/√5, ಕಾಸ್ θ ಏನಿದೆ 1/√5 ಇಂಟು g ಡಿವೈಡ್ ಬೈ g. ಸರಿಯಾ? ಓಕೆ, ಸಿಂಪ್ಲಿಫೈ ಮಾಡಿ 2 ಇಂಟು 2/√5 ಇಂಟು 1/√5, 5 √5 ಇಂಟು √5 ಆದರೆ 5 ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ 2 ಇಂಟು 2 4, √5 ಇಂಟು √5 5 ಇಂಟು v², ಇಲ್ಲಿತ್ತಲ್ವಾ ಇದು ಬೈ g ಆಯ್ತು. ಎಲ್ಲಿದೆ ನೋಡಿ 4v²/5g. ಓಕೆ, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಓಕೆ, so next a projectile is fired from the surface of the earth with a velocity of 5 meter per second and angle theta with the horizontal. Okay, another projectile fired from another planet with a velocity of 3 meter per second. Velocity change ಆಯಿತು at the same angle of theta same ಅಂತ ಹೇಳ್ತಾ ಇದ್ದಾರೆ. ಟ್ರೆಜೆಕ್ಟರಿ ವಿಚ್ ಇಸ್ ಐಡೆಂಟಿಕಲ್ ಅಂತ, ಎರಡರ ಟ್ರೆಜೆಕ್ಟರಿನೂ ಐಡೆಂಟಿಕಲ್, ಈ ಸೇಮ್ ಅಂತ ಹೇಳಿಲ್ಲ ಅವರು, ಐಡೆಂಟಿಕಲ್ ವಿತ್ ದ ಟ್ರೆಜೆಕ್ಟರಿ ಆಫ್ ದ projectile fired from the earth, ಐಡೆಂಟಿಕಲ್ ಎರಡು. The value of acceleration due to gravity on the planet ಎಷ್ಟಿರುತ್ತೆ? ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ 9 ಪಾಯಿಂಟ್, ಅರ್ತ್ ಇಂದ ಕೊಟ್ಟಿದ್ದಾರೆ, ಪ್ಲಾನೆಟ್ ಇಂದ ಫೈಂಡ್ ಔಟ್ ಮಾಡಿ ಏನು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನ. ಸೊ ಫ್ರಾಮ್ ಅರ್ತ್ ಅಂದಾಗ ನಮಗೆ ಇನಿಷಿಯಲ್ ವೆಲಾಸಿಟಿ v1 ಇದು 5 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಓಕೆ ಫೈನ್. ಎಕ್ಸಲರೇಷನ್ ಏನಾಗಿದೆ g 9.8 ಅಂತ ಗೊತ್ತಿದೆ ನಮ್ಗೆ. ಪ್ಲಾನೆಟಿಗೆ ಹೋದ್ರೆ ಇನಿಷಿಯಲ್ ವೆಲಾಸಿಟಿ v2 3 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಆಂಗಲ್ ಆಫ್ ಪ್ರೊಜೆಕ್ಷನ್ ಇಸ್ ಸೇಮ್ ಅಂತ ಹೇಳಿದ್ದಾರೆ, ಥೀಟಾ ಸೇಮ್ ಆಯ್ತು ಎರಡಕ್ಕೂ. ಸೊ ಟ್ರೆಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಏನಿದೆ y is equal to tan θ x ಮೈನಸ್ g, ಇದು ಇಕ್ವೇಶನ್ ಅಲ್ವಾ. ಬಟ್ ಇಲ್ಲಿ ಥೀಟಾ ಸೇಮ್ ಇದೆ, ಈ ಎರಡು ಟ್ರೆಜೆಕ್ಟರಿ ಏನಿದೆ ಐಡೆಂಟಿಕಲ್ ಅಂತ ಹೇಳಿದ್ದಾರೆ ಅಲ್ವಾ, ಐಡೆಂಟಿಕಲ್. ಸೊ ಈಗ ಐಡೆಂಟಿಕಲ್ ಅಂದಾಗ ಏನಾಯ್ತು, ಥೀಟಾ ಸೇಮ್ ಅಂದ್ರೆ ಟ್ಯಾನ್ ಥೀಟಾ ಸೇಮ್ ಆಯ್ತು, ಕಾಸ್ ಸ್ಕ್ವೇರ್ ಥೀಟಾ ಸೇಮ್ ಆಯ್ತು, v0² ಬೇರೆ ಇರ್ಬೋದು, ಮತ್ತೆ ಅವ್ರು ಬೇರೆ ಇರ್ಬೋದು, g ಬೇರೆ ಇರ್ಬೋದು. ಸೊ ಐಡೆಂಟಿಕಲ್ ಅಂದಾಗ x² ಸೇಮ್ ಇರುತ್ತೆ. ಕರೆಕ್ಟಾ? ಹಾಗಾಗಿ ಈ ಇಕ್ವೇಶನ್ ಅನ್ನ ಡಿಸೈಡ್ ಮಾಡೋರು ಯಾರು, g/v0². ಅದರಿಂದ ನಾವೇನು ಹೇಳ್ಬೋದು, g/v0² ಈಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಕರೆಕ್ಟಾ? ಇದಿಷ್ಟು ಅರ್ಥ ಆದ್ರೆ ಮುಗಿತು, ಮತ್ತೇನಿಲ್ಲ. g/v0² ಈಸ್ ಕಾನ್ಸ್ಟೆಂಟ್. ಹಾಗಾಗಿ ನಾವೇನು ಮಾಡುವ a/v2², ಯಾಕೆಂದ್ರೆ ಇದು ಕಾನ್ಸ್ಟೆಂಟ್ ಅಂದ್ರೆ ಎರಡೂ ಇಕ್ವೇಶನ್ ಅಲ್ಲೂ ನಾವು ಇದನ್ನ ತೆಗೆದುಕೋಬಹುದಲ್ವಾ, ಇದು ಅದಕ್ಕೆ ಕಾನ್ಸ್ಟೆಂಟ್ ಆಗಿರಬೇಕು. a/v2² ಈಕ್ವಲ್ಸ್ ಟು g/v1² ಆಯ್ತು. g ಗೊತ್ತಿದೆ ನಮಗೆ, v1 ಗೊತ್ತಿದೆ, v2 ಗೊತ್ತಿದೆ, a ಫೈಂಡ್ ಔಟ್ ಮಾಡ್ಬೋದು. ಸೊ 3² ಈಕ್ವಲ್ಸ್ 9.8 ಡಿವೈಡ್ ಬೈ 5². 9.8 ಇಂಟು 9 ಡಿವೈಡ್ ಬೈ 25. ಇದನ್ನ ಮಾಡ್ಬೋದು ನೀವು, ಒಂದು ರಫ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಮಾಡಿ, ವಿಲ್ ಗೆಟ್ ದ ಆನ್ಸರ್ 3.528. ನಿಮಗೆ ಇಲ್ಲಿ ಒಂದೇ ಡಿಜಿಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ 3.5 ಬಂದಾಗ ಆನ್ಸರ್ ನೋಡಿದ್ರೆ ಆಯ್ತು, ಎಲ್ಲಿದೆ, ಇಲ್ಲಿದೆ ಆನ್ಸರ್. ಓಕೆ, so next the speed of a projectile at its maximum height is half of its initial speed. The angle of projection is, ನೋಡಿ ಈ ತರ ಕೇಳ್ತಾರೆ ಅಂದ್ರೆ ಏನು, ಸ್ಪೀಡ್ ಆಫ್ ಪ್ರೊಜೆಕ್ಟೈಲ್ at its maximum height is, ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ half of its initial speed. ಇನಿಷಿಯಲ್ ಸ್ಪೀಡ್ ಅನ್ನೋದು ಟೋಟಲ್ ಅಲ್ವಾ, ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ಏನಾಗಿರುತ್ತೆ, y ಕಂಪೋನೆಂಟ್ 0 ಆಗಿರುತ್ತೆ, ಬರೀ x ಕಂಪೋನೆಂಟ್ ಇರುತ್ತೆ. ಸೊ ಹಾಗಾಗಿ ನಾವು ಈ ರೀತಿ ನೋಡ್ತಾ ಹೋದ್ರೆ ಇನಿಷಿಯಲ್ ವೆಲಾಸಿಟಿ v, ಅದರ ಕಂಪೋನೆಂಟ್ಗಳು v0x v0y, ಬಟ್ ಬರ್ತಾ ಬರ್ತಾ ಏನಾಗುತ್ತೆ, ಈ vy ಕಂಪೋನೆಂಟ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಫೈನಲಿ ಎಟ್ ದ ಮ್ಯಾಕ್ಸಿಮಮ್ ಹೈಟ್ ಏನಾಗಿರುತ್ತೆ, vy 0 ಆಗಿರುತ್ತೆ, ಕೇವಲ x ಕಂಪೋನೆಂಟ್ ಉಳ್ಕೊಂಡಿರುತ್ತೆ. ಸೊ ಲೆಟ್ ಇನಿಷಿಯಲ್ ವೆಲಾಸಿಟಿ v0 ಅಂತ ತಗೊಂಡ್ರೆ ನಾವು ಎಟ್ ಮ್ಯಾಕ್ಸಿಮಮ್ ಹೈಟ್ ವರ್ಟಿಕಲ್ ಕಂಪೋನೆಂಟ್ ಆಫ್ ವೆಲಾಸಿಟಿ vy is equal to 0 ಗೊತ್ತು ನಮಗೆ, ಇದು ಇಲ್ಲಿ 0 ಆಗ್ಬಿಡುತ್ತೆ. ಬಟ್ ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ವೆಲಾಸಿಟಿ v0x is equal to v0 cos θ ರಿಮೇನ್ ಕಾನ್ಸ್ಟೆಂಟ್. ಇದು ಸೇಮ್ ಇರುತ್ತೆ, ಇದು ಎಲ್ಲೂ ಚೇಂಜ್ ಆಗೋದಿಲ್ಲ. ಅವಾಗಲೇ ಹೇಳಿದ್ನಲ್ಲ ನಾನು, ಥೀಟಾ ಚೇಂಜ್ ಆದ್ರೆ v0 ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಟೋಟಲಿ v0x ರಿಮೇನ್ಸ್ ಕಾನ್ಸ್ಟೆಂಟ್. Therefore, at maximum height, velocity equals to v0 cos θ. ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ಅಷ್ಟೇ ಇರಬೇಕಲ್ಲ, ಯಾಕೆ ಅಂದ್ರೆ y ಕಂಪೋನೆಂಟ್ ಇಲ್ಲ, ಅಲ್ಲಿ 0 ಆಗಿರುತ್ತೆ. ಹಾಗಾಗಿ ನಾವೇನು ಹೇಳ್ಬೋದು, ಇಲ್ಲಿ ಹಾಫ್ ಆಫ್ ದ v0 is equal to v0 cos θ ಅಂತ ಹೇಳಿದ್ದಾರೆ. ಕರೆಕ್ಟ್, ಅರ್ಥ ಆಯ್ತಾ? ಇಲ್ಲಿ ನೋಡಿ, ಸ್ಪೀಡ್ ಆಫ್ ಪ್ರೊಜೆಕ್ಟೈಲ್ at its maximum height is half of its initial speed ಅಂತ ಹೇಳಿದ್ದಾರೆ. ಹಾಫ್ ಆಫ್ ಇನಿಷಿಯಲ್ ಸ್ಪೀಡ್ v0 ಅಂತ ತಗೊಂಡ್ರೆ ಹಾಫ್ ಆಫ್ v0 is equal to v0 cos θ. ಹಾಗಾಗಿ ಏನಾಯ್ತು, ಹಾಫ್ is equal to cos θ. ಕರೆಕ್ಟಾ?
ಹಾಗಾದರೆ ಟೀಟಾ ಎಷ್ಟಾಯಿತು? ಟೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ಸೊ ಇದು ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿಗೆ ಈ ಪಾರ್ಟನ್ನು ಕಂಪ್ಲೀಟ್ ಮಾಡೋಣ. ಇನ್ನೊಂದು ಪಾರ್ಟ್ ಬ್ಯಾಲೆನ್ಸ್ ಇದೆ ಅಲ್ವಾ, ಆದರೆ ಇದೇ ಚಾಪ್ಟ್ರಲ್ಲಿ, ಅದನ್ನು ನೆಕ್ಸ್ಟ್ ಕ್ಲಾಸಿಗೆ ಕಂಟಿನ್ಯೂ ಮಾಡೋಣ.